ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ತುಮಕೂರಿನ ಪತ್ರಿಕಾ ಭವನದಲ್ಲಿ ದಿ ಚೆನ್ನುಡಿ ಬೆಳ್ಳಿ ಸಂಚಿಕೆ ಬಿಡುಗಡೆ ಹಾಗೂ ಡಾಕ್ಟರ್ GS ಸುಲೋಚನಾ ಅವರ ಚೊಚ್ಚಲ ಕೃತಿ ಸುಯೋಗಿನಿ ಲೋಕಾರ್ಪಣೆಯನ್ನ ಮಾಡಲಾಗಿದೆ. ಎಸಿ ಹಾಗೂ ತುಮಕೂರು ವಿವಿ ರಿಜಿಸ್ಟ್ರಾರ್ ನಾಹಿದಾ ಜಮ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು ಪತ್ರಕರ್ತ ಮಹತ್ವ ಹಾಗೂ ಸರ್ಕಾರದ ಯೋಜನೆಗಳ ಜಾರಿ ಹೇಗೆ ಸಹಕಾರಿ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಸುಯೋಗಿನಿ ಕೃತಿಯ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಗಿನ ಕಾಲದಲ್ಲೇ ಬ್ರಿಟಿಷರ್ಸ್ ಎಷ್ಟೇ ನಮ್ಮ ಮೇಲೆ ಏರಿಕೆ ಹಾಕಿದ್ರು, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಹಾಕಿದ್ರು, ಸೆನ್ಸರ್ಶಿಪ್ ಪ್ರೆಸ್ ಆಕ್ಟ್ ಹಾಕಿದ್ರು, ಪ್ರೆಸ್ ರೆಗ್ಯುಲೇಷನ್ ಆಕ್ಟ್ ಹಾಕಿದ್ರು, ಅದೆಲ್ಲಾ ಹಾಕಿದ್ರು ಮೆಟ್ ನಿಂತು ನಾವ್ ಏನು ಥಾಟ್ಸ್ ಜನಗಳ ಸಂದೇಶ ಸಲ್ಲಿಸಬೇಕಿತ್ತೋ, ನಮ್ಮ ಸ್ವಾತಂತ್ರ್ಯ ನಾವು ಪಡೆಯೋದಕ್ಕೋಸ್ಕರ ಏನೇನ್ ಮಾಡ್ಬೇಕಿತ್ತೋ ಆ ಟೈಮಲ್ಲಿ ಎಲ್ಲಾ ಕಡೆಯಿಂದಲೂ ಭಾರತದ ವಿವಿಧ ಭಾಗದಿಂದ ಮಾಡಿ ನಾವು ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಈಗ ಏನಾಗ್ತಾ ಇದೆ ಅಂತಂದ್ರೆ ಯಾವುದೋ ಒಂದ್ ಕಡೆ ಏನೋ ಒಂದು ಆ ಟೈಮಲ್ಲಿ ಏನೇ ಒತ್ತಡ ಇದ್ರು, ಅವಾಗ ಬ್ರಿಟಿಷರ್ಸ್ ಅಂದ್ರೆ ಫುಲ್ ಪರಮಾಧಿಕಾರ ಅವರ ಹತ್ರ ಇತ್ತು, ಊರಿಗೆ ಮೆಟ್ ನಿಂತಿದ್ರು. ಆದ್ರೆ ಈಗ ಸ್ವಲ್ಪ ಪೊಲರೈಸೇಷನ್ ಆಗೋ ಒಂದು ಇದ್ರಲ್ಲಿ ಅದ್ರ ರಿಲೆವೆನ್ಸ್ ಸ್ವಲ್ಪ ಕಳ್ಕೊಳ್ತಾ ಇದೆ ಅನ್ನೋದು ಒಂದೊಂದ್ ಕಡೆ. ಎಲ್ಲ 100% ಅಂತ ಹೇಳೋದಕ್ಕಾಗಲ್ಲ ನಾವು, ಬಟ್ ಎಲ್ಲ ಒಂದ್ ಕಡೆ. ಯಾಕೆ ಅಂತಂದ್ರೆ ಪ್ರೆಸ್ಸಿನ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತಂದ್ರೆ, ಈಗ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಯಾವುದೋ ಒಂದು ಪಾಲಿಸಿ ಮಾಡ್ತಾರೆ, ಆ ಪಾಲಿಸಿ ಮಾಡಿ ಎಕ್ಸಿಕ್ಯೂಟಿವ್ ಸಿಸ್ಟಮ್ಗೆ ನಾವು ಇಂಪ್ಲಿಮೆಂಟೇಷನ್ ನಾವು ಬ್ಯೂರೋಕ್ರಸಿ ಅವ್ರು ಬಂದ್ರೂ ಕೂಡ, ಎಕ್ಸಾಂಪಲ್ ಈ ಈಗ ಸೆನ್ಸಸ್ ಯಾವುದೋ ಒಂದು ಮನೆಗೆ ಹೋಗಿ ಮಾಡ್ಬೇಕು ಅಂತ ಅಂದಾಗ ಏನೋ ಪ್ರೆಸ್ ಅಲ್ಲಿ ಸೆನ್ಸಸ್ ಬಗ್ಗೆ ಹೇಳ್ತಿದ್ದಂಗೆ, ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಏನೋ ನಡೀತಾ ಇದೆ ಅದ್ರ ಬಗ್ಗೆ ಪ್ರೆಸ್ ಅಲ್ಲಿ ಎಲ್ಲೂ ಬರ್ತಿದ್ದಂಗೆ ಡೈರೆಕ್ಟ್ ಆಗಿ ನಮ್ಮ ಆಫೀಸರ್ಸ್ ಮನೆಗಳಿಗೆ ಹೋದ್ರೆ ಯಾರು ಮನೆ ಒಳಗೆ ಬಿಟ್ಕೊಳ್ಳೋದು, ಏನು ಅಂತಾನೆ ಗೊತ್ತಿರಲ್ಲ ಅವ್ರು. ನಾವೇ ಆಫೀಸರ್ಸ್ ಹೋಗಿ ಈ ತರ ಸೆನ್ಸಸ್ ಮಾಡ್ತಾ ಇದೀವಿ, ನಿಮ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ನಾವು ಬೇಕು ಅಂತಂದ್ರೆ ಯಾರು ಮಾಹಿತಿ ಕೊಡಲ್ಲ. ಅದೇ ಒಂದು ಪ್ರೆಸ್ ಅಲ್ಲಿ ಬಂದಿರ್ಲಿ ಈ ತರ ಸೆನ್ಸಸ್ ಮನೆ ಭೇಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಅವೇರ್ನೆಸ್ ಕೊಟ್ರೆ ಸಾಕು, ಎಲ್ಲರೂ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಅಂದ್ರೆ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ಅಷ್ಟೇ ಯಾಕೆ ನಾವು ದಿನ ನೋಡ್ತಾ ಇರ್ತೀವಿ SIR ನಡೀತಾ ಇದೆ. SIR ಒಂದು ರೀಸೆಂಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಎನ್ಯುಮರೇಷನ್ ಫಾರ್ಮ್ಸ್ ಕೊಡೋದಕ್ಕೆ ಇನ್ನೂ 10 ದಿನ ಕಾಲಾವಕಾಶ ವಿಸ್ತೀರ್ಣ ಅಂತ ಬಂತು. ಅದ್ ಬಂದಿದ ತಕ್ಷಣ ಎಲ್ಲರೂ ಏನು ಅಂತ ಮಾಡಿದ್ರು, ನಾವು BMOs ಮನೆಗೆ ಹೋದಾಗ ಇನ್ನೂ 10 ದಿನ ಟೈಮ್ ಇದೆಯಲ್ಲ, ಈಗ ಯಾಕೆ ನಾವು ಕೊಡ್ಬೇಕು ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಯಾರು ಕೊಡ್ತಾ ಇರಲಿಲ್ಲ. ಅದೇ ಪ್ರೆಸ್ ಅಲ್ಲಿ ನೆಕ್ಸ್ಟ್ ಡೇನೆ ಬಂತು, ಯಾರು ಎನ್ಯುಮರೇಷನ್ ಫಾರ್ಮ್ಸ್ ಕೊಡಲ್ವೋ ವೋಟ್ ಡಿಲೀಟ್ ಆಗುತ್ತೆ ಅಂತ ಬಂತು. ಅದು ಬಂದಿದ ತಕ್ಷಣ ನಮ್ದು ಎಲ್ಲಾದ್ರೂ ಪರ್ಸೆಂಟೇಜ್ ಒಂದು 5% ಹೈಕ್ ಆಗುತ್ತೆ. ಯಾಕೆ ಅಂತಂದ್ರೆ ಜನಗಳಲ್ಲಿ ಅವೇರ್ನೆಸ್ ಮತ್ತೆ ಇನ್ಫಾರ್ಮೇಶನ್ ಫಸ್ಟ್ ಪಾಯಿಂಟ್ ಏನ್ ಮಾಡ್ತಾರೆ ಪ್ರೆಸ್ ಇಂದ, ಪತ್ರಿಕೆ ಅದ್ರ ಮೇಲಿರೋ ಒಂದು ಕಾನ್ಫಿಡೆನ್ಸ್ ಇಂದ ನಮ್ಮ ಏನೇ ಪಾಲಿಸಿ ಇಂಪ್ಲಿಮೆಂಟೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ.